ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಫೆಬ್ರವರಿ ನನ್ನ ಆತ್ಮೀಯ ಮಕರ ರಾಶಿಯವರ ಜೀವನದಲ್ಲಿ ಈ ರಾಹುವಿನ ಒಂದು ಮಾಯಾಜಾಲ 171 ದಿನಗಳ ಈ ಮಹಾ ಬದಲಾವಣೆ. ಈ ಪ್ರಪಂಚದ ವಿಚಿತ್ರವೇನೆಂದರೆ, ನೀವು ಸಾಮಾನ್ಯರಲ್ಲಿ ಒಬ್ಬರಾಗಿ ಇರುವವರೆಗೂ ಜನರು ನಿಮ್ಮನ್ನು ಸಂಶಯದಿಂದಲೇ ನೋಡೋದು. ಆದರೆ ಯಾವಾಗ ನೀವು ಈ ಶ್ರಮ ಮತ್ತು ಅದೃಷ್ಟದಿಂದ ಯಶಸ್ಸಿನ ಶಿಖರ ಏರುತ್ತೀರೋ, ಅದೇ ಜನರು ಇವನು ಮೊದಲಿನಿಗಿಂತಲೂ ಭಿನ್ನವಾಗಿದ್ದ, ಇವನು ಸಾಧಿಸುತ್ತಾನೆಂದು ನಮಗೆ ಗೊತ್ತಿತ್ತು ಎಂದು ಹೇಳಲು ಶುರು ಮಾಡ್ತಾರೆ. ಹಾಗಾಗಿ ನಾವು ಈ ಮಕರ ರಾಶಿಯವರ ಜೀವನದಲ್ಲಿ ಸಂಭವಿಸಲಿರುವ ಒಂದು ದೊಡ್ಡ ಒಂದು ಜ್ಯೋತಿಷ್ಯ ಬದಲಾವಣೆಯ ಬಗ್ಗೆ ಚರ್ಚಿಸಲಿದ್ದೇವೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ತುಂಬಾ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ರಾಹುವಿನ ಸಂಚಾರ ಮತ್ತು ಈ ಶತಾಭಿಷ ನಕ್ಷತ್ರದ ಒಂದು ಪ್ರಭಾವ. ರಾಹುವನ್ನು ನಾವು ಒಂದು ಮಾಯಾವಿ ಗ್ರಹ ಎಂದು ಕರಿತೀವಿ. ಈಗ ರಾಹುವು ತನ್ನದೇ ಆದ ಈ ಶತಾಭಿಷ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಿರೋದು. ರಾಹು ತನ್ನ ಸ್ವಂತ ನಕ್ಷತ್ರದಲ್ಲಿದ್ದಾಗ ಅವನಿಗೆ ಯಾರ ಅನುಮತಿಯೂ ಬೇಕಾಗಿಲ್ಲ. ಅವನು ಅತ್ಯಂತ ಶಕ್ತಿಶಾಲಿಯಾಗಿರೋದು. ಈ ಆಗಸ್ಟ್ 1 ಮತ್ತು 2026 ವರೆಗೆ ರಾಹು ಇದೇ ನಕ್ಷತ್ರದಲ್ಲಿ ಸಂಚರಿಸಲಿದ್ದಾನೆ. ಮಕರ ರಾಶಿಯವರಿಗೆ ಇದು ಅತ್ಯಂತ ನಿರ್ಣಾಯಕ ಸಮಯ. ರಾಹು ಎಂದರೆ ಕೇವಲ ನಕಾರಾತ್ಮಕತೆ ಅಲ್ಲ, ಅವನು ಇಂದಿನ ಕಲಿಯುಗದ ರಾಜ. ರಾಹು ಇಚ್ಛೆ, ಹಸಿವು, ಭೋಗ, ವ್ಯಸನ ಮತ್ತು ತಂತ್ರಜ್ಞಾನದ ಕಾರಕ. ಅದೇ ಸಮಯದಲ್ಲಿ ರಾಜಕೀಯ, ವಿದೇಶಿ ವ್ಯವಹಾರಗಳು, ಖ್ಯಾತಿ ಮತ್ತು ಅಧಿಕಾರವನ್ನು ನೀಡುವವನು ಇವನೇ. ರಾಹು ರಾತ್ರೋರಾತ್ರಿ ಒಬ್ಬನನ್ನು ಶೂನ್ಯದಿಂದ ಶಿಖರಕ್ಕೆ ಏರಿಸಬಲ್ಲ ಅಥವಾ ಶಿಖರದಿಂದ ನೆಲಕ್ಕೆ ಉರುಳಿಸಬಲ್ಲ ಶಕ್ತಿ ಹೊಂದಿರೋದು. ರಾಹುವಿಗೆ ಗುಂಪಿನಲ್ಲಿ ನಿಲ್ಲುವುದು ಇಷ್ಟವಿಲ್ಲ. ಅವನಿಗೆ ಈ ಶಾರ್ಟ್ ಕಟ್ ಅಂದರೆ ಬಹಳನೇ ಪ್ರೀತಿ. ನಕಾರಾತ್ಮಕತೆ ಮತ್ತು ನಂಬಿಕೆಯ ಬಗ್ಗೆ ಒಂದು ಮಾತು. ನಮಗೆ ಬರೀ ದಿನಾಂಕಗಳು ಸಿಗುತ್ತಿವೆ, ಆದರೆ ಬದಲಾವಣೆ ಆಗುತ್ತಿಲ್ಲ ಎಂದು ಕೆಲವರು ಹೇಳ್ತಾರೆ. ಈ ಗ್ರಹಗಳ ಸಂಚಾರವು ವಿಶ್ವದಲ್ಲಿ ನಡೆಯುವ ಒಂದು ಪ್ರತಿಕ್ರಿಯೆ. ಅದು ನಿಮ್ಮ ಜಾತಕದ ಮೇಲೆ ಎಷ್ಟು ಪ್ರಭಾವ ಬೀರುತ್ತದೆ ಎಂಬುದು ನಿಮ್ಮ ಒಂದು ವೈಯಕ್ತಿಕ ಜನ್ಮ ಜಾತಕದ ಮೇಲೂ ಅವಲಂಬಿತವಾಗಿರುತ್ತೆ. ನೀವು ಧನಾತ್ಮಕವಾಗಿ ಯೋಚಿಸದಿದ್ದರೆ ಮತ್ತು ಪ್ರಯತ್ನ ಪಡದಿದ್ದರೆ ಯಾವುದೇ ಒಂದು ಗ್ರಹವು ನಿಮಗೆ ಸಹಾಯ ಮಾಡಲಾರದು. ಜ್ಯೋತಿಷ್ಯವು ಒಂದು ಮಾರ್ಗದರ್ಶನವಷ್ಟೇ, ಆದರೆ ನಡೆಯಬೇಕಾದವರು ನೀವು. ಆದ್ದರಿಂದ ಮೊದಲು ನಂಬಿಕೆಯಿಡಿ ಮತ್ತು ಸಕಾರಾತ್ಮಕವಾಗಿರಿ. ಮಕರ ರಾಶಿಯ ಈ 2ನೇ ಮನೆಯಲ್ಲಿ ರಾಹು. ನಿಮ್ಮ ನಿರಾಶೆಯಿಂದ 2ನೇ ಮನೆಯಲ್ಲಿ ರಾಹುವಿನ ಈ ಒಂದು ಸಂಚಾರ ನಡೆಯುತ್ತಿದೆ. ಸುಮಾರು 18 ವರ್ಷಗಳ ನಂತರ ಇಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ. 2ನೇ ಮನೆ ಎಂದರೆ ಅದು ವಾಣಿ, ಮಾತು, ಕುಟುಂಬ, ಸಂಪತ್ತು ಮತ್ತು ಆಹಾರದ ಒಂದು ಸ್ಥಾನ. ಈ ಶತಾಭಿಷ ನಕ್ಷತ್ರದಲ್ಲಿ ಇರುವ ರಾಹು ನಿಮ್ಮನ್ನು ಅತ್ಯಂತ ಚಾಣಾಕ್ಷರನ್ನಾಗಿ ಮಾಡುತ್ತೆ. ನಿಮ್ಮ ಮಾತಿನ ಶೈಲಿಯಲ್ಲೇ ಒಂದು ರೀತಿಯ ಆಕರ್ಷಣೆ ಬರಲಿದೆ. ನೀವು ನಿಮ್ಮ ಬುದ್ಧಿವಂತಿಕೆಯಿಂದ, ಮಾತಿನ ಚಾತುರ್ಯದಿಂದ ಎಂತಹವರ ಮನಸ್ಸನ್ನು ಬೇಕಾದರೂ ಗೆಲ್ಲಬಹುದು. ವಿಶೇಷವಾಗಿ ಮಾರ್ಕೆಟಿಂಗ್, ರಾಜಕೀಯ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಇರುವವರಿಗೆ ಇದು ಒಂದು ಸುವರ್ಣಾವಕಾಶ ಅಂತಲೇ ನಾವು ಹೇಳಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ರಾಹು ಭ್ರಮೆಯನ್ನು ಸೃಷ್ಟಿಸುವ ಒಂದು ಗ್ರಹ. 2ನೇ ಮನೆಯಲ್ಲಿರುವ ರಾಹು ನಿಮ್ಮಿಂದ ಸುಳ್ಳು ಹೇಳಿಸಬಹುದು. ನೀವು ಈ ಸ್ವಾರ್ಥಕ್ಕಾಗಿ ಅಥವಾ ಸಂದರ್ಭಕ್ಕೆ ತಕ್ಕಂತೆ ನೀವು ಹೇಳುವ ಸುಳ್ಳುಗಳು ನಿಮ್ಮ ಕುಟುಂಬದ ಸದಸ್ಯರಿಗೆ ಅಥವಾ ಸಂಗಾತಿಗೆ ನೋವನ್ನುಂಟು ಮಾಡುತ್ತೆ. ಇದರಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆ ಹೆಚ್ಚಾಗುತ್ತೆ. ಕೇವಲ ಒಳ್ಳೆಯದನ್ನು ಹೇಳಲು ಬಂದಿಲ್ಲ, ಬದಲಾಗಿ ವಾಸ್ತವವನ್ನು ನಿಮ್ಮ ಮುಂದೆ ಇಡಲಿದ್ದೇನೆ. ಶನಿ ಮತ್ತು ರಾಹುವಿನ ಒಂದು ವ್ಯತ್ಯಾಸ. ಶನಿ ಮತ್ತು ರಾಹು ಇಬ್ಬರು ಪರಸ್ಪರ ಭಿನ್ನವಾಗಿ ಕೆಲಸ ಮಾಡುತ್ತಾರೆ. ಶನಿದೇವನು ಫಲವನ್ನು ನಿಧಾನವಾಗಿ ಕೊಡ್ತಾನೆ. ಅವನು ಶಿಸ್ತು ಮತ್ತು ಪರಿಶ್ರಮವನ್ನು ಬಯಸೋದು. ಆದರೆ ರಾಹುವು ಎಲ್ಲವನ್ನೂ ತಕ್ಷಣವೇ ಬಯಸುತ್ತಾನೆ.
ಅವನಿಗೆ ತಾಳ್ಮೆ ಅನ್ನೋದು ಇಲ್ಲ. ರಾತ್ರೋರಾತ್ರಿ ಅದೃಷ್ಟವನ್ನು ಬದಲಾಯಿಸುತ್ತಾನೆ. 2ನೇ ಮನೆಯಲ್ಲಿರುವ ಈ ರಾಹು ನಿಮ್ಮಲ್ಲಿ ಹಠಾತ್ ಕೋಪ ಅಥವಾ ಅಹಂಕಾರವನ್ನು ತರಬಹುದು. ನಾನು ಹೇಳುವುದೇ ಸರಿ, ನನ್ನ ಮಾತೇ ಅಂತಿಮ ಎಂಬ ಧೋರಣೆ ನಿಮ್ಮಲ್ಲಿ ಬರುತ್ತೆ. ಈ ಅಹಂಕಾರದಿಂದ ನಿಮಗೆ ನಷ್ಟವಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ನಿಮ್ಮ ಈ ಒಂದು ವಾಣಿಯ ಮೇಲೆ ಹಿತವಿರಲಿ. ರಾಹುವಿನ ದೃಷ್ಟಿಯು ನಿಮ್ಮ 10ನೇ ಮನೆಯ ಮೇಲಿದೆ. 10ನೇ ಮನೆ ಎಂದರೆ ಅದು ವೃತ್ತಿ ಅಥವಾ ಕರ್ಮದ ಸ್ಥಾನ. ಕೆಲಸದ ಸ್ಥಳದಲ್ಲಿ ನೀವು ತುಂಬ ಚುರುಕಾಗಲಿದ್ದೀರಿ. ಬಹಳ ದಿನಗಳಿಂದ ವರ್ಗಾವಣೆಗಾಗಿ ಕಾಯುತ್ತಿದ್ದವರಿಗೆ ಅಥವಾ ಈ ಒಂದು ಉದ್ಯೋಗ ಬದಲಾಯಿಸಲು ನೀವು ಇಷ್ಟಪಡುವವರಿಗೆ ಇದು ಒಂದು ಸೂಕ್ತ ಸಮಯ ಅಂತಲೇ ನಾವು ಹೇಳಬಹುದು. ಈ ಸ್ಮಾರ್ಟ್ ವರ್ಕ್ ಮೂಲಕ ನಿಮ್ಮ ಮೇಲಾಧಿಕಾರಿಗಳ ಈ ಒಂದು ಗಮನ ನೀವು ಸೆಳಿತೀರ. ಆದರೆ ನೆನಪಿಡಿ, ನೀವು ಪ್ರಗತಿ ಹೊಂದುತ್ತಿರುವಾಗ ನಿಮ್ಮ ಹಿಂದೆ ಶತ್ರುಗಳು ಕೂಡ ಹುಟ್ಟಿಕೊಳ್ಳೋದು. ಅವರು ನಿಮ್ಮ ಮನಸ್ಸನ್ನು ಈ ದಿಕ್ಕು ತಪ್ಪಿಸಲು ಪ್ರಯತ್ನಿಸಬಹುದು. ಆದರೆ ಅದೃಷ್ಟವಶಾತ್ ಶನಿ ನಿಮ್ಮ 3ನೇ ಮನೆಯಲ್ಲಿ ಇರುವುದರಿಂದ ಶತ್ರುಗಳು ನಿಮ್ಮನ್ನು ಏನು ಮಾಡಲು ಸಾಧ್ಯವೇ ಇಲ್ಲ. ಜಯ ನಿಮ್ಮದೇ ಆಗುತ್ತೆ. ಆರೋಗ್ಯ ಮತ್ತು ಈ ವ್ಯಸನಗಳ ಬಗ್ಗೆ ನಾವು ನೋಡೋದಾದರೆ ಇದು ಅತ್ಯಂತ ಪ್ರಮುಖವಾದ ಅಂಶ. 2ನೇ ಮನೆ ಎಂದರೆ ಅದು ನಮ್ಮ ಈ ಮುಖ ಮತ್ತು ಆಹಾರ ಸೇವನೆಯ ಸ್ಥಾನ. ರಾಹು ಎಂದರೆ ವಿಷ ಅಥವಾ ಈ ಒಂದು ವ್ಯಸನ. ಮಕರ ರಾಶಿಯವರು ಈ ಸಮಯದಲ್ಲಿ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗುವ ಸಾಧ್ಯತೆ ಹೆಚ್ಚು. ಈ ಧೂಮಪಾನ ಆಗಿರ್ಬೋದು, ಮದ್ಯಪಾನ ಅಥವಾ ಈ ಒಂದು ಜಂಕ್ ಫುಡ್ಡು ಸೇವನೆ ಹೆಚ್ಚಾಗಬಹುದು. ಇದು ನಿಮ್ಮ ಆರೋಗ್ಯದ ಮೇಲೆ ಗಂಭೀರವಾಗಿ ಪರಿಣಾಮ ಬೀರುತ್ತೆ. ಇಂತಹ ವಸ್ತುಗಳ ಕಡೆ ಆಕರ್ಷಿಸೋದು ಹೆಚ್ಚು. ಇದ್ರ ಜೊತೆಗೆ ನಿಮಗೆ ಈ ಕಣ್ಣುಗಳು ಉರಿ ಬರೋದು, ಹಲ್ಲುಗಳ ನೋವು ಬರೋದು ಅಥವಾ ಈ ಮುಖಕ್ಕೆ ಸಂಬಂಧಿಸಿದ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ಆಹಾರ ಪದ್ಧತಿಯಲ್ಲಿ ಶಿಸ್ತು ಅಳವಡಿಸಿಕೊಳ್ಳುವುದು ತುಂಬಾ ಅತ್ಯಗತ್ಯ. ಈ ಪ್ರಯಾಣ ಮತ್ತು ಸಾಮಾಜಿಕ ಜೀವನ ನೋಡೋದಾದರೆ ಈ ಅವಧಿಯಲ್ಲಿ ನೀವು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ದೂರದ ಪ್ರಯಾಣವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಇದು ನಿಮಗೆ ಮಾನಸಿಕ ಶಾಂತಿಯನ್ನು ತಂದುಕೊಡುತ್ತೆ. ಆದರೆ ಪ್ರಯಾಣದ ಸಮಯದಲ್ಲಿ ಸಣ್ಣ ವಿಷಯಕ್ಕೆ ವಾದ ಮಾಡುವುದನ್ನು ತಪ್ಪಿಸಿ. ಈ ಮೋಜು ಮಸ್ತಿ ಮಾಡುವಾಗ ನಿಮ್ಮ ಮಿತಿಗಳನ್ನು ಮರೆಯಬಾರದು. ಈ ರಾಹುವಿನ ಈ ಒಂದು ಸಂಚಾರದ ಸಮಯದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಈ ಶುಭ ಫಲಗಳನ್ನು ಪಡೆಯಲು ನೀವು ಈ ಉಪಾಯಗಳನ್ನು ಮಾಡಲೇಬೇಕು. ಈ ಶನಿ ಮಂತ್ರ. ಮಕರ ರಾಶಿಯ ಅಧಿಪತಿ ಶನಿದೇವ ಆಗಿರೋದ್ರಿಂದ ಶನಿದೇವರ ಬೀಜ ಮಂತ್ರವಾದ ಓಂ ಪ್ರಾಂ ಪ್ರೀಂ ಪ್ರಂ ಸ ಶನೇಶ್ವರಾಯ ನಮಃ. ನೋಡಿ, ಮತ್ತೊಂದು ಸಲ ಹೇಳ್ತೀನಿ. ಓಂ ಪ್ರಾಂ ಪ್ರೀಂ ಪ್ರಂ ಸಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಹನುಮಾನ್ ಚಾಲೀಸ. ಹನುಮಂತನ ಭಕ್ತಿಯು ರಾಹುವಿನ ದೋಷಗಳನ್ನು ಕಡಿಮೆ ಮಾಡುತ್ತೆ. ಪ್ರತಿದಿನ ತಪ್ಪದೆ ಈ ಹನುಮಾನ್ ಚಾಲೀಸವನ್ನು ಪಠಿಸಿ. ಶಿವನ ಆರಾಧನೆ. ಮುಂಜಾನೆ ಎದ್ದು ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸು ಶಾಂತವಾಗುತ್ತೆ ಮತ್ತು ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತೆ. ಸೂರ್ಯ ದೇವರಿಗೆ ಆರ್ಘ್ಯ. ಪ್ರತಿದಿನ ಬೆಳಿಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿ ಉದಯಿಸುವ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಮಕರ ರಾಶಿಯವರೇ, ಈ ಒಂದು 171 ದಿನಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲವು. ಈ ರಾಹುವಿನ ಈ ಚತುರತೆಯನ್ನು ನಿಮ್ಮ ಬೆಳವಣಿಗೆಗೆ ಬಳಸಿಕೊಳ್ಳಿ. ಆದರೆ ಅಧರ್ಮದ ಹಾದಿ ಹಿಡಿಯಬೇಡಿ. ನಕಾರಾತ್ಮಕತೆಯನ್ನು ಬಿಟ್ಟು ಈ ಧನಾತ್ಮಕತೆಯತ್ತ ಗಮನ ಹರಿಸಿ. ಭೂಮಿ ಬಿರಿದು ಆಕಾಶವೇ ಈ ಒಂದು ತಲೆಯ ಮೇಲೆ ಬಿದ್ದರೂ ಸರಿ, ನಾನು ಹೇಳುವ ಈ ಒಂದು 3 ಜಾಗಗಳಿಗೆ ನೀವು ಈ ಸಮಯದಲ್ಲಿ ಕಾಲಿಡಲೇಬಾರದು. ಹೌದು, ಇಂದು ನಾನು ಈ ಒಂದು ನಿಗೂಢ ರಹಸ್ಯದ ಪರದೆಯನ್ನು ಸರಿಯಲಿದ್ದೇನೆ. ಈ ಒಂದು ಮಾಹಿತಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೊನೆಯವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಇದು ಅರ್ಥ ಆಗೋದು. ಸಾವು ಎದುರಾದರೂ ಸರಿ, ಫೆಬ್ರವರಿ ಅಂದರೆ ಈ ದಿನಗಳಲ್ಲಿ ನೀವು ಈ 3 ದಿನಗಳು 16, 17, 18 ಹಾಗಾಗಿ ಈ 3 ಸ್ಥಳಗಳಿಗೆ ಮರೆತು ಕೂಡ ಹೋಗಬೇಡಿ. ಏಕೆಂದರೆ ನಿಮ್ಮ ತಲೆಯ ಮೇಲೆ ಭೀಕರವಾದ ಈ ಒಂದು ಕಾಲ ಅನ್ನೋದು ಸುಳಿಯುತ್ತಿದೆ ಮತ್ತು ಶನಿದೇವನು ನಿಮಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ. ಒಂದು ವೇಳೆ ನೀವು ತಿಳಿದೋ ಈ ಅಕಸ್ಮಾತ್ತಾಗಿ ನೀವು ಈ ಒಂದು ಜಾಗಗಳಿಗೆ ಹೆಜ್ಜೆ ಇಟ್ಟರೆ ನಿಮಗೆ
ತುಂಬಾ ದೊಡ್ಡ ಆಘಾತ ಆಗೋದಂತೂ ಗ್ಯಾರಂಟಿ. ಹಾಗಾಗಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಬಿಟ್ಟು ಹೊರ ನಡೆಯಬಹುದು. ನಿಮ್ಮ ಅದೃಷ್ಟವು ದುರಾದೃಷ್ಟವಾಗಿ ಬದಲಾಗಬಹುದು. ನಿಮ್ಮ ಜೀವನವು ನರಕವಾಗಬಹುದು. ಹಾಗಾಗಿ ಈ ಒಂದು ಹೊತ್ತಿನ ಈ ಊಟಕ್ಕೂ ನೀವು ಪರದಾಡುವ ಸ್ಥಿತಿ ಬರಬಹುದು. ಈ ತಿಂಗಳು ಶನಿಯ ಒಂದು ವಕ್ರದೃಷ್ಟಿ ನಿಮ್ಮ ಮೇಲಿದೆ. ರಾಹು ಕೂಡ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾನೆ. ಶನಿಯು ನಿಮ್ಮ ಈ ಪಂಚಮ ಭಾವದಲ್ಲಿದ್ದು ಇದು ನಿಮ್ಮ ಸಂಪತ್ತು ಮತ್ತು ಆರೋಗ್ಯದ ಮೇಲೆ ನೇರ ಪರಿಣಾಮ ಅನ್ನೋದು ಬೀರುತ್ತೆ. ಹಾಗಾಗಿ ನೀವು ತೆಗೆದುಕೊಳ್ಳುವ ಈ ಒಂದು ಪ್ರತಿಯೊಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಬದಲಾಗಬಹುದು. ಸಣ್ಣ ವಿಷಯಕ್ಕೂ ಮನೆಯವರ ಮೇಲೆ ಕೋಪ ಬರಬಹುದು. ನಿಮ್ಮ ಶತ್ರುಗಳು ನಿಮ್ಮನ್ನು ಸೋಲಿಸಲು ಸಂಚು ರೂಪಿಸಬಹುದು. ನಿಮ್ಮ ಜೊತೆಗೆ ಇರುವ ನೀವು ನಂಬಿರುವ ವ್ಯಕ್ತಿಯೇ ನಿಮಗೆ ವಿಷದಂತೆ ವರ್ತಿಸಬಹುದು. ಇಷ್ಟೆಲ್ಲ ಸವಾಲುಗಳ ನಡುವೆ ನಿಮಗೆ ಶುಭ ಸುದ್ದಿಯೂ ಕೂಡ ಇದೆ. ಮಹಾದೇವ ಮತ್ತು ಲಕ್ಷ್ಮಿಯ ಆಶೀರ್ವಾದವು ನಿಮಗಿದೆ. ಒಂದು ವೇಳೆ ನೀವು ಈ ಕೆಟ್ಟ ಜಾಗಗಳಿಂದ ದೂರವಿದ್ದರೆ ನಿಮ್ಮ 7 ಜನ್ಮದ ಬಡತನ ನೀಗಬಹುದು. ಆದ್ದರಿಂದ ಈ ಮೊದಲನೆಯ ಸ್ಥಳ ನಾವು ನೋಡೋದಾದರೆ ಈ ಜಲಮೂಲಗಳು, ನದಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ಈ ಜಲಪಾತ ಮುಂದಿನ 10 ದಿನಗಳ ಕಾಲ ನೀವು ಇದ್ರತ್ರ ಸುಳಿಬಾರ್ದು. ನೀರಿನ ಜಾಗಗಳಿಂದ ಸಂಪೂರ್ಣವಾಗಿ ದೂರವಿರಿ. ನಿಮ್ಮ ಜಾತಕದಲ್ಲಿ ಈಗ ರಾಹು ಮತ್ತು ಮಂಗಳನ ಪ್ರಭಾವ ಹೆಚ್ಚಾಗಿದೆ. ಇಂತಹ ಜಾಗಗಳಲ್ಲಿ ನಕಾರಾತ್ಮಕ ಶಕ್ತಿಗಳು ಸುಳಿದಾಡುತ್ತಿರುತ್ತವೆ. ಇಲ್ಲಿ ಯಾವುದಾದರೂ ಅನಾಹುತ ಸಂಭವಿಸುವ ಯೋಗವಿದೆ. ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಪ್ರವಾಸಕ್ಕೆ ಹೋಗೋಣ ಎಂದು ಕರೆದ್ರೂ ಕೂಡ ಕಟ್ಟುನಿಟ್ಟಾಗಿ ನಿರಾಕರಿಸಿ. ಈ ಒಂದು ಸಣ್ಣ ನಿರ್ಲಕ್ಷ್ಯ ಇಡೀ ಕುಟುಂಬಕ್ಕೆ ಭಾರವಾಗಬಹುದು, ಜೀವಕ್ಕೆ ಅಪಾಯ ತರಬಹುದು. 2ನೆಯ ಸ್ಥಳ ಈ ಕಲಹವಿರುವ ಸಂಬಂಧಿಕರ ಅಥವಾ ನೆರೆಯವರ ಒಂದು ಮನೆ. ಯಾವ ಮನೆಯಲ್ಲಿ ಯಾವಾಗಲೂ ಜಗಳ, ಅಶಾಂತಿ ಮತ್ತು ಈ ಅಳುಮುಂಜಿ ವಾತಾವರಣ ಇರುತ್ತದೆಯೋ ಅಂತಹ ಮನೆಗೆ ಹೋಗಬೇಡಿ. ಇದು ಕೇಳಲು ಕಠಿಣ ಎನ್ನಿಸಬಹುದು, ಆದರೆ ನಿಮ್ಮ ಜೀವನದ ದೃಷ್ಟಿಯಿಂದ ಅನಿವಾರ್ಯ. ಕೆಲವು ಮನೆಗಳಿಗೆ ಕಾಲಿಟ್ಟ ತಕ್ಷಣ ಮನಸ್ಸು ಭಾರವಾದಂತೆ ಅನಿಸುತ್ತೆ, ನೆಮ್ಮದಿ ಇಲ್ಲದಂತಾಗುತ್ತೆ. ಅಲ್ಲಿಂದ ವಾಪಸ್ ಬಂದ ಮೇಲೆ ನಮ್ಮ ಮನೆಗಳಲ್ಲೂ ಜಗಳ ಶುರುವಾಗಬಹುದು. ಇದು ಕೇವಲ ಭ್ರಮೆಯಲ್ಲ, ಇದು ಶಕ್ತಿಯ ಆಟ. 3ನೆಯ ಸ್ಥಳ ಆಸ್ಪತ್ರೆ. ಅನಗತ್ಯವಾಗಿ ಹೋಗುವುದು, ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗುವುದು ಅನಿವಾರ್ಯ. ಆದರೆ ಸುಮ್ಮನೆ ಯಾರಿಗೋ ಸಾಂತ್ವನ ಹೇಳಲು ಅಥವಾ ಸಮಯ ಕಳೆಯಲು ಆಸ್ಪತ್ರೆಗೆ ಹೋಗಬೇಡಿ. ಆಸ್ಪತ್ರೆ ಎಂದರೆ ಕೇವಲ ಚಿಕಿತ್ಸೆಯ ಜಾಗವಲ್ಲ. ಅಲ್ಲಿ ನೋವು, ಭಯ, ಸಾವು ಮತ್ತು ಹತಾಶೆ ತುಂಬಿರುತ್ತೆ. ಎಷ್ಟು ಜನರು ಅಲ್ಲಿ ಕೊನೆಯುಸಿರು ಎಳೆದಿರುತ್ತಾರೋ. ನಿಮ್ಮ ರಾಹು ಈಗ ದುರ್ಬಲನಾಗಿರುವುದರಿಂದ ಆಸ್ಪತ್ರೆಯ ನಕಾರಾತ್ಮಕ ತರಂಗಗಳು ನಿಮ್ಮನ್ನು ಬೇಗನೆ ಆವರಿಸಿಕೊಳ್ಳುತ್ತವೆ. ನೀವು ಅಲ್ಲಿಗೆ ಹೋದರೆ ನಿಮ್ಮ ಈ ಒಂದು ಅವಚೇತನ ಮನಸ್ಸು ದುರ್ಬಲವಾಗುತ್ತೆ. ಅದಕ್ಕೆ ನೀವು ಆಸ್ಪತ್ರೆಯಿಂದ ಬಂದ ಮೇಲೆ ನಿಮ್ಮ ಆಲೋಚನೆಗಳು ಕೆಟ್ಟದಾಗಬಹುದು. ಒಬ್ಬ ವ್ಯಕ್ತಿ ಆಸ್ಪತ್ರೆಗೆ ಹೋದರೆ ಮುಂದಿನ 1 ತಿಂಗಳುಗಳ ಕಾಲ ಅವನಿಗೆ ಪದೇ ಪದೇ ಆಸ್ಪತ್ರೆಗೆ ಹೋಗುವ ಸಂದರ್ಭ ಕೂಡಿಬರುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಹೋಗಿ ಬಂದ ಮೇಲೆ ಮನೆಯ ಹೊರಗೆ ಕೈ ಕಾಲು ತೊಳೆದು ಈ ಗಂಗಾಜಲ ಪ್ರೋಕ್ಷಣೆ ಮಾಡಿಕೊಂಡು ನಂತರವೇ ಒಳಗೆ ಹೋಗಿ. ಅಪ್ಪಿತಪ್ಪಿಯೂ ಆಸ್ಪತ್ರೆಯಲ್ಲಿ ಕಂಡ ದೃಶ್ಯಗಳನ್ನು ಮನೆಯಲ್ಲಿ ಬಂದು ವಿವರಿಸಬೇಡಿ. ಹಾಗಾದರೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಈ ನಕಾರಾತ್ಮಕತೆಯನ್ನು ದೂರ ಮಾಡಲು? ಈ ಒಂದು 10 ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗುವುದನ್ನು ಮರೆಯಬೇಡಿ. ದಿನದ ಆರಂಭವನ್ನು ದೇವರ ದರ್ಶನದೊಂದಿಗೆ ಮಾಡಿ. ದೇವಸ್ಥಾನದ ಗಂಟೆಯ ನಾದವು ನಿಮ್ಮ ಕಿವಿಗೆ ಬಿದ್ದಾಗ ನಿಮ್ಮೊಳಗಿನ ಕೆಟ್ಟ ಆಲೋಚನೆಗಳು ನಾಶವಾಗುತ್ತೆ. ತಿಂಗಳುಗಳಲ್ಲಿ ಕನಿಷ್ಠ 4 ಬಾರಿ ದೇವಸ್ಥಾನದ ಆರತಿಯಲ್ಲಿ ಭಾಗವಹಿಸಿ. ಈ ಕಂಪನವು ನಿಮ್ಮ ಸುತ್ತಮುತ್ತ ರಕ್ಷಾ ಕವಚವನ್ನು ನಿರ್ಮಿಸುತ್ತೆ. ಸಕಾರಾತ್ಮಕವಾಗಿ ಯೋಚಿಸುವ ಜೀವನದಲ್ಲಿ ಬೆಳೆಯುತ್ತಿರುವ ಈ ಜನರ ಸಹವಾಸ ಮಾಡಿ. ಅವರು ಬಡವರಾದರೂ ಪರವಾಗಿಲ್ಲ, ಅವರ ಮನೆಯಲ್ಲಿ ಶಾಂತಿ ಇದ್ದರೆ ಅಲ್ಲಿಗೆ ಹೋಗಿ ಬನ್ನಿ. ಇದರಿಂದ ನಿಮ್ಮ ಅದೃಷ್ಟವು ಖಂಡಿತವಾಗಿಯೂ ಪ್ರಕಾಶಿಸುತ್ತೆ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ನಿಯಮಗಳನ್ನು ಪಾಲಿಸಿ. ಶನಿದೇವನ ಮತ್ತು ಈ ಬಜರಂಗಬಲಿಯ ಆಶೀರ್ವಾದ ಸದಾ ಶಾಶ್ವತವಾಗಿ ನಿಮ್ಮ ಮೇಲೆ ಇರುತ್ತೆ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.